ಕಿಂಗ್ಫಿಷರ್ ಏರ್ವೇಸ್ ಆರ್ಥಿಕ ಇಕ್ಕಟ್ಟಿಗೆ ಸಿಲುಕಿಕೊಂಡಿದೆ. ಮಧ್ಯದ ದೊರೆ ವಿಜಯ್ ಮಲ್ಯ ಆ ದೇವ್ರು ಈ ದೇವ್ರು ಅಂತ ಕೈ ಮುಗಿತಿದ್ದಾರೆ. ಇಷ್ಟು ದಿನ IPL ಅಂಗಳದಲ್ಲಿ ಆಟ ಆಡಿಕೊಂಡು ಬಾಲಿಗರ ಜೊತೆ ಟಾಟಾ ಮಾಡ್ತಾ ಐಷಾರಾಮಿ ಜೀವನ ಮಾಡ್ತಾ ಇದ್ದ ವಿಜಯ್ ಮಲ್ಯಗೆ ಹೇಗೆ ಇದ್ದಕ್ಕಿದ್ದ ಹಾಗೆ ದೇವರ ಮೇಲೆ ಭಕ್ತಿ ಉಕ್ಕಿ ಬಂದು ಬಿಡ್ತಪ್ಪ ಅಂತ ನೀವು ಕೇಳಬಹುದು. ಅದಕ್ಕೂ ಉತ್ತರ ಇಲ್ಲಿದೆ. ಮದ್ಯದ ದೊರೆ ಕಿಂಗ್ಫಿಷರ್ ಕಿಂಗ್ UB ಗ್ರೂಪ್ಸ್ನ ಮುಖ್ಯಸ್ಥ ವಿಜಯ್ ಮಲ್ಯ. ಆಗರ್ಭ ಶ್ರೀಮಂತರಲ್ಲಿ ಇವರು ಒಬ್ರು. ವಾರ್ಷಿಕ ವಹಿವಾಟು $4 ಬಿಲಿಯನ್ ದಾಟುತ್ತೆ. ಆದ್ರೇನ್ ಮಾಡೋದು, ಈಗ ಆರ್ಥಿಕ ಸಂಕಷ್ಟದಿಂದ ಸಂಪೂರ್ಣ ಜರ್ಜರಿತರಾಗಿದ್ದಾರೆ. ಬಿಯರ್ನಲ್ಲಿ ಬಂದದ್ದು ಏರ್ನಲ್ಲಿ ಹೋಯ್ತು ಅನ್ನೋ ಹಾಗಾಗಿದೆ ಮಲ್ಯರ ಹಣೆ ಬರಹ. ಎಸ್, ಕಿಂಗ್ಫಿಷರ್ ಏರ್ವೇಸ್ ನಷ್ಟದಲ್ಲಿದೆ. ಇದ್ದಕ್ಕಿದ್ದ ಹಾಗೆ ದೇವರ ಮೇಲೆ ಭಕ್ತಿ ಯಾಕೆ? ಮಲ್ಯ ಗುಡಿಗುಂಡಾರ ಯಾಕೆ ಸುತ್ತಾ ಇದ್ದಾರೆ? ಆರ್ಥಿಕ ಸಂಕಷ್ಟದ ಸುಳಿಯಲ್ಲಿ ಸಿಲುಕಿರೋ ಕಿಂಗ್ಫಿಷರ್ ಏರ್ವೇಸ್ ಅದರಿಂದ ಹೊರಬರ್ತಾ ಇಲ್ಲ. ಫ್ಲೈಟ್ಗಳು ಟೇಕ್ ಆಫ್ ಆಗ್ತಾ ಇಲ್ಲ. ಉದ್ಯೋಗಿಗಳ ಸಂಕಟ ಜಾಸ್ತಿಯಾಗಿದೆ. ಐಷಾರಾಮಿ ತಾಣಗಳಲ್ಲಿ ಕಾಲ ಕಳೀತಾ ಇದ್ದ ವಿಜಯ್ ಮಲ್ಯ ಸದ್ಯ ಗುಡಿಗುಂಡಾರಗಳನ್ನು ಸುತ್ತೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಸದಾ ಮಾಡೆಲ್ಗಳ ಜೊತೆ ತಿರುಗಾಡ್ತಾ ಇದ್ದ ಈ ಶೋಕಿ ರಾಜನಿಗೆ ಇದ್ದಕ್ಕಿದ್ದ ಹಾಗೆ ದೇವರ ಮೇಲೆ ಭಕ್ತಿ ಬಂದುಬಿಟ್ಟಿದೆ ಅಂತ ಅಂದುಕೊಳ್ಳೋರೇ ಹೆಚ್ಚು. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ, ಬಂಟ್ವಾಳದ ತಿರುಮಲ ಶ್ರೀ ವೆಂಕಟರಮಣ ದೇವಸ್ಥಾನ ಸೇರಿದಂತೆ ಇತರ ದೇಗುಲಗಳಲ್ಲಿ ಮಲ್ಯ ಕಾಣಿಸ್ಕೊಳ್ತಾ ಇದ್ದಾರೆ. ಮಲ್ಯಗೆ ಈ ಪರಿಸ್ಥಿತಿ ಯಾಕೆ ಬಂತು? ಏರ್ಲೈನ್ಸ್ ಸಂಕಟಕ್ಕೆ ಕಾರಣ ಏನು ಅಂತ ಹುಡುಕೊಂಡು ಹೊರಟ್ರೆ ಅನೇಕ ವಿಷಯಗಳು ಕಿವಿಗೆ ಬೀಳುತ್ತವೆ. ಅದರಲ್ಲಿ UB ಸಿಟಿ ನಿರ್ಮಾಣದ ಹಿಂದೆ ಇರೋ ಸತ್ಯನೂ ಒಂದು. ಎಸ್, ಅದೇ UB ಸಿಟಿ ಮಹಾನಗರಿಯ ಮಧ್ಯಭಾಗದಲ್ಲಿ ತಲೆ ಎತ್ತಿ ನಿಂತಿರೋ ಗಗನಚುಂಬಿ ಕಟ್ಟಡಗಳು ಇರೋ ಸ್ಥಳ. ಬೆಂಗಳೂರಿನಲ್ಲಿರೋ ಫಾರಿನ್ ಅಂತಾನೆ ಹೇಳಬಹುದು. 2004ರಲ್ಲಿ ಪ್ರಾಜೆಕ್ಟ್ ಸ್ಟಾರ್ಟ್ ಆಯಿತು. ಬರೋಬ್ಬರಿ 13 ಎಕರೆ ಪ್ರದೇಶದಲ್ಲಿ 4 ಎತ್ತರದ ಬಹುಮಹಡಿ ಕಟ್ಟಡಗಳು ತಲೆ ಎತ್ತಿ ನಿಂತವು. ಇದರ ಪಕ್ಕದಲ್ಲಿಯೇ ವಿಘ್ನೇಶ್ವರನ ದೇವಸ್ಥಾನವಿದೆ. ಸದ್ಯ ಅದೇ ವಿಘ್ನೇಶ್ವರ ವಿಜಯ್ ಮಲ್ಯ ಪಾಲಿಗೆ ವಿಘ್ನಗಳನ್ನ ದಯಪಾಲಿಸಿದ್ದಾನೆ. ಗಣಪತಿಗೂ ವಿಜಯ್ ಮಲ್ಯಗೂ ಏನು ಸಂಬಂಧ? ದೇವರ ಮೇಲೆ ಯಾರ ನೆರಳು? 13 ಎಕರೆ ಪ್ರದೇಶದಲ್ಲಿ ಈ ಗುಡಿಯೂ ಸೇರಿದೆ. ಇದಕ್ಕೆ ಅದರದ್ದೇ ಆದ ಹಿನ್ನೆಲೆನೂ ಇದೆ. ಮೊದಲು ಈ ಜಾಗ ಪಾತಾಳ ಗಣಪತಿ ದೇವಸ್ಥಾನವಾಗಿತ್ತು. ಕಾಲ ಬದಲಾದಂತೆ ವಾಹನ ಗಣಪತಿ ದೇವಾಲಯವಾಗಿ ಫೇಮಸ್ ಆಗಿದೆ. ಮಲ್ಯ ಕುಟುಂಬಕ್ಕೂ ಈ ದೇಗುಲಕ್ಕೂ ಬಿಟ್ಟು ಬಿಡಲಾರದ ಸಂಬಂಧವಿದೆ. ವಿಜಯ್ ಮಲ್ಯರ ತಂದೆ ವಿಠಲ್ ಮಲ್ಯ, ತಾತ ಗಣಪತಿ ಮಲ್ಯ ಈ ದೇವಸ್ಥಾನದ ಭಕ್ತರು. ಯಾವುದೇ ಬಿಸ್ನೆಸ್ ಪ್ರಾರಂಭಿಸಬೇಕಿದ್ರೂ ಇಲ್ಲಿಗೆ ವಿಶೇಷ ಪೂಜೆ ಸಲ್ಲಿಸಿ ಗಣೇಶನ ಆಶೀರ್ವಾದ ಪಡಿತಾ ಇದ್ರು. ಪ್ರತಿ ಸೋಮವಾರ ವಿಠಲ್ ಮಲ್ಯ ಹಾಗೂ ಅವರ ಪುತ್ರ ವಿಜಯ್ ಮಲ್ಯ ಪೂಜೆ ಸಲ್ಲಿಸ್ತಾ ಇದ್ರು. UB ಸಿಟಿ ನಿರ್ಮಾಣವಾದ ನಂತರ ಸ್ವಲ್ಪ ದಿನದ ಮಟ್ಟಿಗೆ ಎಲ್ಲವೂ ನೆಟ್ಟಿಗೆ ಇತ್ತು. ಆದರೆ ಈಗ ಮದ್ಯದ ದೊರೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕೊಂಡಿದ್ದಾರೆ. ಅದಕ್ಕೆ ಕಾರಣ UB ಸಿಟಿಯಲ್ಲಿರೋ ಬಹುಮಹಡಿ ಕಟ್ಟಡಗಳ ನೆರಳು ಈ ಗಣೇಶ ದೇಗುಲದ ಮೇಲೆ ಬೀಳ್ತಾ ಇರೋದು. ಇದರಿಂದಾಗಿ ಮಲ್ಯ ಸಾಮ್ರಾಜ್ಯ ಕುಸಿಯುತ್ತಾ ಇದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇವೆ. ನಾಲ್ಕು ಟವರ್ಗಳು ಇರೋದ್ರಿಂದ UB ಸಿಟಿ ನೆರಳು ದೇಗುಲದ ಮೇಲೆ ಬೀಳ್ತಾ ಇದೆ. ಪೂರ್ವ ಮತ್ತು ಉತ್ತರ ದಿಕ್ಕಿನಲ್ಲಿ ಈ ಟವರ್ಗಳು ಇರೋದ್ರಿಂದ ಸೂರ್ಯನ ರಶ್ಮಿಗಳು ದೇಗುಲದ ಮೇಲೆ ಬೀಳ್ತಾ ಇಲ್ಲ. ಬೆಳಗ್ಗೆ ಮತ್ತು ಸಂಜೆ ದೇಗುಲದ ಕಳಶವನ್ನ ಸೂರ್ಯ ಕಿರಣ ತಾಕುತ್ತಿಲ್ಲ. ವಾಸ್ತುಶಾಸ್ತ್ರದ ಪ್ರಕಾರ ದೇವಸ್ಥಾನದ ಮೇಲೆ ಯಾವುದೇ ಕಟ್ಟಡದ ನೆರಳು ಬೀಳಬಾರದು. ಅದೂ ಅಲ್ಲದೆ ಅಕ್ಕಪಕ್ಕದ ಕಟ್ಟಡಗಳು ದೇಗುಲಕ್ಕಿಂತ ಎತ್ತರವಿರಬಾರದು ಅನ್ನೋ ಮಾತು ಕೂಡ ಇದೆ. ಆ ಕಾರಣದಿಂದಲೇ ಇಂದು ವಿಜಯ್ ಮಲ್ಯ ಸಂಕಷ್ಟದಲ್ಲಿ ಸಿಲುಕಿಕೊಂಡಿದ್ದಾರಂತೆ. ಇನ್ನೊಂದು ವಿಷಯ ಹೇಳ್ತೀವಿ ಕೇಳಿ. ತಮ್ಮ ತಂದೆಯವರ ಜೊತೆ ಪ್ರತಿ ಸೋಮವಾರ ಗಣೇಶನ ದೇವಸ್ಥಾನಕ್ಕೆ ಭೇಟಿ ನೀಡ್ತಾ ಇದ್ದ ವಿಜಯ್ ಮಲ್ಯ ಸದ್ಯ ಈ ದೇವಸ್ಥಾನದ ಕಡೆ ತಿರುಗಿ ಕೂಡ ನೋಡಿಲ್ಲ. ಅದು
ಒಂದಲ್ಲ ಎರಡಲ್ಲ, ಸತತ 6 ವರ್ಷಗಳಿಂದ ಈ ದೇಗುಲಕ್ಕೆ ಬಂದಿಲ್ಲ. ಎರಡು 2006ರಲ್ಲಿ ಭೇಟಿ ನೀಡಿದ್ದೆ ಕೊನೆಯದ್ದು. ಹಾಗಾಗಿನೋ ಏನೋ ಏರ್ವೇಸ್ನಲ್ಲಿ ಎಡವಟ್ಟಾಗ್ತಾ ಇದೆ. ಮಲ್ಯ ಸಂಕಷ್ಟ ಹೆಚ್ಚಾಗ್ತಾ ಇದೆ. ಫಾರಿನ್ ಟ್ರಿಪ್ನಲ್ಲಿ ಬ್ಯುಸಿಯಾಗಿರ್ತಾ ಇದ್ದ ಮಲ್ಯ ಈಗ ದೇವಸ್ಥಾನಗಳು, ಯಾಗ, ಯಜ್ಞ, ಪೂಜೆ, ಪುನಸ್ಕಾರ ಮಾಡಿಕೊಂಡು ಕಾಪಾಡಪ್ಪ ಅಂತ ಗೋಗರಿತಾ ಇದ್ದಾರೆ. ಇದೀಗ ವಿಜಯ್ ಮಲ್ಯ ಯುಬಿ ಟವರ್ ಮಾರಾಟ ಮಾಡಲು ವಿದೇಶಿ ಮೂಲದ ಪ್ರೈವೇಟ್ ಈಕ್ವಿಟಿ ಹೂಡಿಕೆ ಸಂಸ್ಥೆ ಬ್ಲ್ಯಾಕ್ ಸ್ಟೋನ್ ಅಂಡ್ ಕೆಕೆಆರ್ನೊಂದಿಗೆ ಡೀಲ್ ಕುದುರಿಸುತ್ತಿದ್ದಾರೆ. ಸುಮಾರು 650 ಕೋಟಿ ರೂಪಾಯಿಗೆ ಕೆಕೆಆರ್ ಈ ಟವರ್ ಅನ್ನ ಖರೀದಿಸಲು ಮುಂದಾಗಿದೆ. ಅದೇನೇ ಇರಲಿ, ಒಂದು ಚಿಕ್ಕ ಬ್ರೇಕ್ ತಗೊಳ್ಳಿ. ಇನ್ನೊಬ್ಬ ಉದ್ಯಮಿಯ ಬಗ್ಗೆ ಮತ್ತೆ ಹೇಳ್ತೀನಿ.